ಹಾಯ್ ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಆದ್ಯ ಕಲರ್ಫುಲ್. ನಾನು ಸುಮಾ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಒಂದು ಸಾಫ್ಟ್ ಆಗಿರುವಂತಹ ದಿಢೀರಾಗಿ ಇಡ್ಲಿನ ಹೇಗೆ ತಯಾರಿಸ್ಬೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಕ್ಕಿ ಉದ್ದಿನಬೇಳೆ ಇಲ್ಲದೆ 10 ನಿಮಿಷದಲ್ಲಿ ದಿಢೀರಾಗಿ ಇಡ್ಲಿನ ಹೇಗೆ ತಯಾರಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ. ಇನ್ಸ್ಟೆಂಟ್ ಒಂದು ಬ್ರೇಕ್ಫಾಸ್ಟ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಖಂಡಿತವಾಗ್ಲೂ ಈ ವಿಡಿಯೋ ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ. ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಈಗ ನಾವು ಇಡ್ಲಿ ಮಾಡ್ತೀವಿ ಅಂತಂದರೆ ತುಂಬಾ ಪ್ರೊಸೀಜರ್ ಇರುತ್ತೆ. ಬೇಳೆ ಅಕ್ಕಿ ಎಲ್ಲ ನೆನೆಹಾಕಬೇಕು, ಅದನ್ನು ರುಬ್ಬಬೇಕು, ಮತ್ತು ಅದನ್ನು ರಾತ್ರಿ ಎಲ್ಲ ಇಟ್ಟು ಬೆಳಗ್ಗೆ ಇಡ್ಲಿ ಮಾಡಬೇಕು ಅಂತ ಅಂದ್ಕೊಳ್ತೀವಿ. ಬಟ್ ಕೇವಲ 10 ನಿಮಿಷದಲ್ಲಿ ನೀವು ರುಚಿಯಾಗಿರೋಂಥ ಸಾಫ್ಟ್ ಆಗಿರೋಂತಹ ಇಡ್ಲಿನ ತಯಾರಿಸ್ಬೋದು. ಸೊ ಈ ಒಂದು ಇಡ್ಲಿನ ಹೇಗೆ ತಯಾರಿಸೋದು ಅಂತ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈಗ ಫ್ರೆಂಡ್ಸ್, ನಾನಿಲ್ಲಿ ಮೊದಲಿಗೆ 1 ಕಪ್ ಆಗುವಷ್ಟು ರವೆನ ತೊಗೊಂಡಿದ್ದೀನಿ. ಉಪ್ಪಿಟ್ಟಿಗೆ ಬಳಸೋವಂತಹ ರವೆನ ನಾನು 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ನೋಡ್ಬೋದು ನೀವು. ಮಾಮೂಲಿ ನಾವು ದಪ್ಪ ರವೆ ತೊಗೋತೀವಲ್ಲ, ಉಪ್ಪಿಟ್ಟು ಮಾಡೋದಕ್ಕೆ ನಾವು ಬಳಸುವಂತಹ ಒಂದು ರವೆ. ಸೊ ಇದನ್ನು ನಾನು ತೊಗೊಂಡಿದ್ದೀನಿ, ನೋಡ್ಬೋದು ನೀವು. ಫ್ರೆಂಡ್ಸ್, ನೀವ್ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ಗೆ ವಿಸಿಟ್ ಮಾಡಿದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ. ಫ್ರೆಂಡ್ಸ್, 1 ಕಪ್ ಆಗುವಷ್ಟು ರವೆ ನಾನು ಇದನ್ನು ಒಂದು ಪ್ಯಾನಿಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾವು ಸ್ಟವ್ನ ಆನ್ ಮಾಡ್ಕೊಳ್ಳೋಣ. ಸ್ಟವ್ನ ಆನ್ ಮಾಡಿ ಲೋ ಫ್ಲೇಮಲ್ಲೇ ಇಟ್ಕೋಬೇಕು, ಹೈ ಫ್ಲೇಮ್ ಮಾಡಬಾರ್ದು. ಸೊ ಲೋ ಫ್ಲೇಮಲ್ಲೇ ಇಟ್ಕೊಂಡು ನಾವು ರವೆನ 1-2 ನಿಮಿಷದವರೆಗೂ ಫ್ರೈ ಮಾಡ್ಕೋಬೇಕು. ನೋಡಿ, ಈ ರೀತಿಯಾಗಿ ನಾನು, ಅಂದರೆ ನಮಗೆ ನಾವು ಉಪ್ಪಿಟ್ಟಿಗೆ ಬಳಸಬೇಕಾದ್ರೆ ನಾವು ಅದನ್ನು ಕೆಂಪಗಾಗೋ ಹಾಗೆ ನಾವು ಅದನ್ನು ಫ್ರೈ ಮಾಡ್ಕೊಳ್ತೀವಿ. ಸೊ ಆ ಥರ ಬೇಡ ನಮಗೆ. ಜಸ್ಟ್ ಇದು ನಮಗೆ ರವೆ ಸ್ವಲ್ಪ ಮುಟ್ಟಿದ್ರೆ ಬಿಸಿ ಇರಬೇಕು, ಆ ಥರ ಇದ್ದರೆ ಸಾಕು. ಆ ರೀತಿಯಾಗಿ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು. ನೋಡ್ತಾ ಇದ್ದೀರಲ್ಲ, ದಪ್ಪ ರವೆನ ನಾನು ತೊಗೊಂಡಿದ್ದೀನಿ. ಸೊ ಇದು ಚಿರೋಟಿ ರವೆ ಅಲ್ಲ, ಉಪ್ಪಿಟ್ಟಿಗೆ ಬಳಸೋವಂತಹ ದಪ್ಪ ರವೆ. ನೋಡಿ, ಈ ರೀತಿ ನಾವು ಇದನ್ನು 2 ಸೆಕೆಂಡ್ ಅಥವಾ 2 ನಿಮಿಷದವರೆಗೂ ತೊಗೊಳ್ಳೋಣ. 2 ಸೆಕೆಂಡ್ ಬೇಡ, 2 ನಿಮಿಷದವರೆಗೂ ಬೇಕಾಗುತ್ತೆ ಟೈಮು. ಸ್ಟವ್ ಯಾಕೆಂದರೆ ಲೋ ಫ್ಲೇಮಲ್ಲಿ ಇಟ್ಕೊಂಡಿರ್ತೀವಿ. ಹೈ ಫ್ಲೇಮ್ ಮಾಡಿದ್ರೆ ಬೇಗ ಆಗುತ್ತೆ, ಬಟ್ ಹೈ ಫ್ಲೇಮ್ ಮಾಡಿದ್ರೆ ಕಪ್ಪಗಾಗುತ್ತೆ. ಕಲರ್ ಇದು ಚೇಂಜ್ ಆಗಬಾರ್ದು. ಯಾಕೆಂದರೆ ನಾವು ಇಡ್ಲಿ ಮಾಡ್ತಾ ಇರೋದು. ಇಡ್ಲಿ ಮಾಡಬೇಕಾದ್ರೆ ನಮಗೆ ಇಡ್ಲಿ ವೈಟ್ ಇರಬೇಕು ಹೊರತು ನಮಗೆ ಸ್ವಲ್ಪ ಕಲರ್ ಚೇಂಜ್ ಆದರೆ ಅಷ್ಟು ತಿನ್ನೋದಕ್ಕೂ ಕೂಡ ಚೆನ್ನಾಗಿರಲ್ಲ, ಇಷ್ಟನೂ ಆಗೋಲ್ಲ ಕೆಲವು ಮಕ್ಕಳಿಗೆ ಎಲ್ಲರಿಗೂ. ಸೊ ಹಾಗಾಗಿ ನೋಡಿ, ಈಗ 2 ನಿಮಿಷದವರೆಗೂ ಇದನ್ನು ಫ್ರೈ ಮಾಡ್ಕೊಂಡ ನಂತರ ನಾನು ಒಂದು ಬೌಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಸೊ ಬೌಲಿಗೆ ಹಾಕ್ಕೊಳ್ಳೋಣ. ಇದು ಪೂರ್ತಿಯಾಗಿ ತಣ್ಣಗಾಗಬೇಕು. ಈಗ ಸ್ವಲ್ಪ ಬೆಚ್ಚಗಿರುತ್ತೆ, ಮುಟ್ಟಬೇಕಾದ್ರೆ ಸುಡ್ತಾ ಇರುತ್ತೆ, ಆದರೆ ಪೂರ್ತಿ ತಣ್ಣಗಾಗೋವರೆಗೂ ನಾವು ವೆಯ್ಟ್ ಮಾಡಬೇಕಾಗುತ್ತೆ. ಇದನ್ನು ಬಿಸಿ ಇದ್ದಾಗಲೇ ನಾವು ಇದನ್ನು ಮಿಕ್ಸ್ ಮಾಡಬಾರ್ದು. ಬಿಸಿ ಇದ್ದಾಗ ಮಿಕ್ಸ್ ಮಾಡಿದರೆ ಇಡ್ಲಿ ಚೆನ್ನಾಗಿ ಬರೋದಿಲ್ಲ. ಸೊ ದಯವಿಟ್ಟು ಈ ಸ್ವಲ್ಪ ತಣ್ಣಗಾಗೋದಕ್ಕೆ ನೀವು ಟೈಮ್ ಕೊಡಬೇಕಾಗುತ್ತೆ. ನೋಡಿ, 5 ನಿಮಿಷ ತೊಗೊಂಡಿದ್ದೀನಿ ನಾನು ಅದಕ್ಕೆ ತಣ್ಣಗಾಗೋದಕ್ಕೆ. ಫ್ಯಾನ್ಗಳಿಲ್ಲಾದರೆ ಬೇಗನೆ ತಣ್ಣಗಾಗುತ್ತೆ. ನಂತರ ನಾನು ಇದಕ್ಕೆ 1/4 ಕಪ್ ಆಗೋಷ್ಟು, ಅರ್ಧಕ್ಕಿಂತ ಸ್ವಲ್ಪ ಜಾಸ್ತಿ ನಾನು ಮೊಸರು ತೊಗೊಂಡಿದ್ದೀನಿ. ಇಲ್ಲಿ ಮನೆಯಲ್ಲಿ ಉಪಯೋಗಿಸುವಂಥ ಮೊಸರು, ಗಟ್ಟಿ ಮೊಸರಿದ್ರೆ ಅದನ್ನು ಕೂಡ ಉಪಯೋಗಿಸ್ಕೋಬೋದು. ಪ್ಯಾಕೆಟ್ ಮೊಸರಿದ್ರೆ ಅದನ್ನು ಕೂಡ ಹಾಕ್ಕೊಳ್ಬೋದು, ಯಾವುದಾದ್ರೂ ಓಕೆ. ನೋಡಿ, ನಾನು ನಂತರ 1/4 ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸೊ ನೀರು ಎಷ್ಟು ಬೇಕಾಗುತ್ತೆ ಅಂತ ನಾನು ಆಮೇಲೆ ಹೇಳ್ತೀನಿ. ಈಗ ಇಷ್ಟನ್ನು ಫಸ್ಟು ಮಿಕ್ಸ್ ಮಾಡ್ಕೊಳ್ಳೋಣ. ನೀವು ಕೆಲಸಕ್ಕೆ ಹೋಗೋವಂಥವ್ರಿದ್ದರೆ ಖಂಡಿತವಾಗ್ಲೂ ತುಂಬಾ ಬೇಗನೆ ಮಾಡ್ಕೋಬೋದು, ಮತ್ತು ಬ್ಯಾಚುಲರ್ ಕೂಡ ಈ ಒಂದು ಇಡ್ಲಿನ ತಯಾರಿಸ್ಕೋಬೋದು. ಖಂಡಿತವಾಗ್ಲೂ ತುಂಬಾ ಈಸಿಯಾಗಿ ಮಾಡ್ಕೊಳ್ಳುವಂಥ ಒಂದು ಟೇಸ್ಟಿಯಾಗಿರೋವಂಥ 10 ನಿಮಿಷದಲ್ಲಾಗುವಂತಹ ಒಂದು ದಿಢೀರ್ ಇಡ್ಲಿ ಅಂತಲೇ ಹೇಳ್ಬೋದು. ನೋಡಿ, ಸ್ವಲ್ಪ ನಾನು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಇಲ್ಲಿ ಟೋಟಲಾಗಿ ಎಷ್ಟು ನೀರು ಬೇಕಾಗುತ್ತೆ ಅಂತ ನೆಕ್ಸ್ಟ್ ಹೇಳ್ತೀನಿ ನಾನು. ಈಗ ಇಷ್ಟನ್ನು ಕೂಡ ಸ್ವಲ್ಪನೂ ಗಂಟಿರಬಾರ್ದು, ಆ ರೀತಿಯಾಗಿ ನೀಟಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನಂತರ ಮತ್ತೊಂದು 1/4 ಕಪ್ಪು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ ಈಗ ನೀರಾಗಿದೆ. ಈಗ ಹೀಗೆ ಇದನ್ನು ಮಿಕ್ಸ್ ಮಾಡ್ಕೊಳ್ಳೋಣ. 1 ಕಪ್ ನೀರು ಹಾಕಿ ಮತ್ತೆ ಇನ್ನೊಂದು 1/4 ಕಪ್ ನಾನು ನೀರನ್ನು ಹಾಕ್ಕೊಂಡಿದ್ದೀನಿ. ಟೋಟಲಾಗಿ 1/4 ಕಪ್ ನೀರು ಬೇಕಾಗುತ್ತೆ. ಹೀಗೆ ಇರಬೇಕು ನಮಗೆ. ಜಾಸ್ತಿ ಫಸ್ಟೇ ನಾವು ಗಟ್ಟಿ ಮಾಡಿ ಅದನ್ನು ನಾವು ರೆಸ್ಟಿಗಿಟ್ಟರೆ, ರವೆ ಹಾಕಿರೋದ್ರಿಂದ ಸ್ವಲ್ಪ ನೀರಿನಂಶ ಬೇಕಾಗುತ್ತೆ, ನೀರು ಜಾಸ್ತಿ ಹೀರ್ಕೊಳ್ಳುತ್ತೆ, ಆಗ ಇಡ್ಲಿ ಅಷ್ಟು ಸಾಫ್ಟ್ ಬರಲ್ಲ. ಓಕೆ, ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ ನಾನಿವಾಗ. ನಂತರ ಮತ್ತೆ ಒಂದು ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊಳ್ತಿದ್ದೀನಿ. ಇದಕ್ಕೆ ಅಕ್ಕಿನೂ ಬೇಡ, ಉದ್ದಿನಬೇಳೆ ಬೇಡ, ಮತ್ತು ಅವಲಕ್ಕಿ ಕೂಡ ಬೇಡ. ಫ್ರೆಂಡ್ಸ್, ತುಂಬಾ ಈಸಿಯಾಗಿ ಕೇವಲ 10 ನಿಮಿಷದಲ್ಲಿ ದಿಢೀರ್ ಇಡ್ಲಿನ ಖಂಡಿತವಾಗ್ಲೂ ತಯಾರಿಸಿ, ತುಂಬಾ ರುಚಿಯಾಗಿರುತ್ತೆ. ನೋಡಿ, ಈಗ ಮುಚ್ಚಳನ 5 ನಿಮಿಷ ನಾವು ರೆಸ್ಟಿಗೆ ಇಟ್ಬಿಡೋಣ. ಟೈಮ್ ಇದ್ದರೆ 10 ನಿಮಿಷ ಇಡಿ, ಇಲ್ಲ ಅನ್ನೋದಾದರೆ
ನೀವು 5 ನಿಮಿಷ ಇಟ್ಟರು ಸಾಕು. ಅಕಸ್ಮಾತ್ ನಮಗೆ ತುಂಬ ಟೈಮ್ ಇದೆ ಅಂದರೆ ಒಂದು ಹಾಫ್ ಆನ್ ಅವರ್ ಆದರೂ ಇಡಿ. ಹಾಫ್ ಆನ್ ಅವರ್ ಇಟ್ಟರೆ ಇನ್ನೂ ಚೆನ್ನಾಗಿ ಬರುತ್ತೆ. ಹಾಗಾಗಿ ನೋಡಿ ಈಗ ನಾನು ಒಂದು 5ರಿಂದ 10 ನಿಮಿಷ ರೆಸ್ಟಿಗೆ ಇಟ್ಟಿದ್ದೀನಿ. ನೋಡಿ ಎಷ್ಟು ಚೆನ್ನಾಗಿ ಆಗಿದೆ ಅಂತ. ಓಕೆ, ಹಿಟ್ಟು ಈ ರೀತಿಯಾಗಿ ನಮಗೆ ಇರಬೇಕು ಇಡ್ಲಿ ಮಾಡೋದಕ್ಕೆ. ನಂತರ ಇವಾಗ ನಾವು ಇದಕ್ಕೆ ಒಂದು ಸ್ವಲ್ಪ ಸೋಡಾನ ಹಾಕ್ಕೊಳ್ಳೋಣ. ಅಡುಗೆ ಸೋಡಾನ ಹಾಕ್ಕೊಳ್ತಾ ಇದ್ದೀನಿ, ಒಂದು ಚಿಟಿಕೆಯಷ್ಟು, ಜಾಸ್ತಿ ಇಲ್ಲ, ನಾನು ಸ್ವಲ್ಪ ತೊಗೊಂಡಿರೋದು. ಅಥವಾ ಈನೋ ಉಪಯೋಗಿಸ್ತೀವಿ ಅಂದರೆ ಖಂಡಿತ ನೀವು ಈನೋ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ನೀರು, 1-2 ಸ್ಪೂನ್ ಆಗೋಷ್ಟು ನೀರನ್ನು ಹಾಕ್ಕೊಂಡು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನೀಟಾಗಿ ಹೀಗೆ ಮಿಕ್ಸ್ ಮಾಡ್ಕೋಬೇಕು. ನೋಡಿ, ಇಡ್ಲಿ ರವೆ ಮಾಡಬೇಕಾದ್ರೆ, ನಾವು ರವೆ ಇಡ್ಲಿ ಮಾಡಬೇಕಾದ್ರೆ ಹೇಗೆ ಆಗುತ್ತೋ, ರವೆ ಇಡ್ಲಿನ ಸಾಫ್ಟಾಗಿ ಹೇಗೆ ಬರುತ್ತೋ ಅದೇ ರೀತಿ ಸಾಫ್ಟಾಗಿ ಇಡ್ಲಿ ಬರುತ್ತೆ. ನಂತರ ಈಗ ನಾನು ಸ್ಟ್ಯಾಂಡ್ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಎಣ್ಣೆಯನ್ನು ಗ್ರೀಸ್ ಮಾಡ್ಕೊಳ್ಳೋಣ. ಈ ರೀತಿಯಾಗಿ ನಾನು ಗ್ರೀಸ್ ಮಾಡ್ಕೊಳ್ತಾ ಇದ್ದೀನಿ. ಬೇಕು ಅಂತಂದರೆ ನೀವು ತಟ್ಟೆ ಇಡ್ಲಿ ಕೂಡ ಮಾಡ್ಕೋಬೋದು, ಅದು ಕೂಡ ತುಂಬಾ ಚೆನ್ನಾಗಿ ಬರುತ್ತೆ, ಏನು ತೊಂದರೆ ಇಲ್ಲ. ನೋಡಿ, ಈ ರೀತಿ ನಾನು ಗ್ರೀಸ್ ಮಾಡ್ಕೊಂಡ ನಂತರ ಈಗ ಹಿಟ್ಟನ್ನು ಹಾಕ್ಕೊಳ್ತೀನಿ. ಖಂಡಿತವಾಗ್ಲೂ ನಿಮ್ಗೆ ಅನಿಸೋದೇ ಇಲ್ಲ ಇದು ಉಪ್ಪಿಟ್ಟು ರವೆಯಿಂದ ಮಾಡಿರೋವಂಥ ಇಡ್ಲಿ ಅಂತ, ಯಾಕೆಂದರೆ ಅಷ್ಟು ಸಾಫ್ಟಾಗಿ ಬರುತ್ತೆ ಮತ್ತು ಪರ್ಫೆಕ್ಟಾಗಿ ಬರುತ್ತೆ. ಯಾಕೆಂತಂದರೆ ನಾವು ಇದಕ್ಕೆ ಮೊಸರನ್ನ ಹಾಕಿರ್ತೀವಿ. ಮೊಸರು ಹಾಕಿ ಸ್ವಲ್ಪ ಹೊತ್ತು ಅದನ್ನು ರೆಸ್ಟಿಗೆ ಬಿಟ್ಟರೆ ಖಂಡಿತವಾಗ್ಲೂ ನಾವು ರವೆ ಇಡ್ಲಿ ಹೇಗೆ ಒಂದು ಸಾಫ್ಟಾಗಿ ಬರುತ್ತೋ ಅದೇ ಥರ ಸಾಫ್ಟಾಗಿ ಉಪ್ಪಿಟ್ಟು ರವೆಯಲ್ಲೂ ಬರುತ್ತೆ. ಖಂಡಿತವಾಗ್ಲೂ ಒಂದು ಸಲ ತಯಾರಿಸಿ, ನಿಮಗೆ 100% ಶೋರಾಗಿ ಹೇಳ್ತೀನಿ, ತುಂಬಾ ಟೇಸ್ಟಿಯಾಗಿ ಕೂಡ ಇರುತ್ತೆ. ನೋಡಿ, ಈ ರೀತಿ ನಾನು 2 ತಟ್ಟೆಗೂ ಕೂಡ ಹಾಕ್ಕೊಂಡಿದ್ದೀನಿ. ನೀರು ಆಲ್ರೆಡಿ ನಾನು ಪಾತ್ರೆಯಲ್ಲಿ ನೀರು ಹಾಕಿಟ್ಟಿದ್ದೆ, ಚೆನ್ನಾಗಿ ಬಾಯ್ಲ್ ಆಗ್ತಿದೆ. ಇವಾಗ ನಾವು ಸ್ಟ್ಯಾಂಡನ್ನು ಇಡ್ಲಿ ಪಾತ್ರೆಯಲ್ಲಿ ಇಟ್ಕೊಳ್ಳೋಣ. ಈ ರೀತಿಯಾಗಿ ನಾನು ಇಡ್ತಾ ಇದ್ದೀನಿ. ಸೊ 1 ಬೈ 1 ಇಟ್ಟು ನಂತರ ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು 10 ನಿಮಿಷ ನಾವು ಇದನ್ನು ಬೇಯಿಸ್ಕೋಬೇಕಾಗುತ್ತೆ. ಇಡ್ಲಿಯನ್ನು ಮಾಮೂಲಿಯಾಗಿ ನಾವು ಇಡ್ಲಿನ ಬೇಯಿಸ್ಕೊಳ್ತೀವಲ್ಲ, ರವೆ ಇಡ್ಲಿ 10ರಿಂದ 15 ನಿಮಿಷ ಟೈಮ್ ತೊಗೊಳುತ್ತೆ. ಸೊ ಅಷ್ಟೇ ಟೈಮು ಇದು ಕೂಡ ತೊಗೊಳುತ್ತೆ. ಸ್ಟವ್ನ ನಾನು ಹೈ ಫ್ಲೇಮ್ ಮಾಡಿ 10 ನಿಮಿಷದವರೆಗೂ ಇದನ್ನು ಬೇಯಿಸ್ಕೊಂಡಿದ್ದೀನಿ. ಸೊ ನೋಡ್ಬೋದು ಈಗ ಆಗಿದೆ, ಸ್ವಲ್ಪನೂ ಕೂಡ ಕೈಗೆ ಅಂಟ್ತಾ ಇಲ್ಲ. ಇವಾಗ ನಿಧಾನವಾಗಿ ನಾವು ಇದನ್ನು ಸ್ಟ್ಯಾಂಡನ್ನು ತೆಗೆದಿಟ್ಕೊಳ್ಳೋಣ ಆಚೆ ಕಡೆ, ಸ್ವಲ್ಪ ತಣ್ಣಗಾಗಲಿ. ಕಲರ್ ಸ್ವಲ್ಪ ಚೇಂಜ್ ಅಂತ ಅನ್ನಿಸ್ಬೋದು, ಯಾಕೆಂದರೆ ರವೆ ಇಡ್ಲಿ ಮಾಡಬೇಕಾದ್ರೆ ರವೆ ಅದು ವೈಟ್ ಇರುತ್ತೆ. ಸೊ ಈ ಒಂದು ಉಪ್ಪಿಟ್ಟು ರವೆ ಮಾಡಬೇಕಾದ್ರೆ ಸ್ವಲ್ಪ ನಾವು ಅದನ್ನು ಫ್ರೈ ಕೂಡ ಮಾಡಿರ್ತೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಕಲರ್ ನಮಗೆ ಚೇಂಜ್ ಬರುತ್ತೆ ಅಷ್ಟೇ. ನೋಡಿ, ಈಗ ಸ್ವಲ್ಪ ತಣ್ಣಗಾದ ನಂತರ ನಾನು ಇದನ್ನು ತೆಗಿತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೀವೇ ನೋಡ್ಬೋದು. ತಟ್ಟೆಗೂ ಕೂಡ ಅಂಟ್ಕೊಳೋದಿಲ್ಲ, ಸ್ವಲ್ಪನೂ ಕೂಡ ಅಂಟಿರೋದಿಲ್ಲ. ಆ ರೀತಿಯಾಗಿ ಈ ಒಂದು ರವೆ ಇಡ್ಲಿ ಅಂತಲೇ ಹೇಳ್ಬೋದು, ಉಪ್ಪಿಟ್ಟು ರವೆ ಇಡ್ಲಿ ಅಂತಲೇ, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ಸ್ವಲ್ಪನೂ ಕೈಗೂ ಕೂಡ ಅಂಟ್ತಾ ಇಲ್ಲ, ತುಂಬ ಚೆನ್ನಾಗಿ ಬಂದಿದೆ. ಸೊ ಈಗ ಎಲ್ಲ ಒಂದು ಇಡ್ಲಿಯನ್ನು ಕೂಡ ತೆಗೆದು ನಾನು ತೋರಿಸ್ತೀನಿ. ತುಂಬಾ ಈಸಿಯಾಗಿರುವಂಥ ಒಂದು ಇನ್ಸ್ಟೆಂಟ್ ಬ್ರೇಕ್ಫಾಸ್ಟ್ ರೆಸಿಪಿ. ಖಂಡಿತ ನಿಮಗೆ ಯಾವಾಗ ಇಡ್ಲಿ ತಿನ್ನಬೇಕು ಅನಿಸುತ್ತೋ ತಕ್ಷಣಕ್ಕೆ 10 ನಿಮಿಷದಲ್ಲಿ ನೀವು ಈ ರುಚಿಯಾಗಿರುವಂಥ ಇಡ್ಲಿನ ತಯಾರಿಸ್ಕೋಬೋದು ಫ್ರೆಂಡ್ಸ್. ಖಂಡಿತ ಒಂದು ಸಲ ಮನೆಯಲ್ಲಿ ತಯಾರಿಸಿ ಹೇಗೆ ಬಂತು ಅಂತ ತಪ್ಪದೆ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸ್ತೀರಾ ಅಂತ ಭಾವಿಸ್ತೀನಿ. ಹಾಗೆ ನಿಮಗೆ ಬೇರೆ ಯಾವುದಾದ್ರೂ ಬ್ರೇಕ್ಫಾಸ್ಟ್ ರೆಸಿಪಿ ಬೇಕು ಅಂತಂದರೆ ತಪ್ಪದೇ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಖಂಡಿತ ನಿಮಗೆ ಬೇಕಾಗಿರೋಂಥ ಬ್ರೇಕ್ಫಾಸ್ಟ್ ರೆಸಿಪಿಗಳನ್ನು ನಾನು ಶೇರ್ ಮಾಡ್ತೀನಿ. ಹಾಗೆ ನನ್ನ ಇನ್ನೊಂದು ಚಾನಲ್ ಕೂಡ ಇದೆ, ಆದ್ಯ ಕಲರ್ಫುಲ್ ವ್ಲಾಗ್ಸ್ ಅನ್ನೋದು. ಸೊ ಆ ಚಾನಲಲ್ಲಿ ನನ್ನ ದಿನನಿತ್ಯದ ಒಂದು ಲೈಫ್ ಸ್ಟೈಲನ್ನು ನಾನು ಶೇರ್ ಮಾಡ್ತೀನಿ. ಖಂಡಿತ ನಿಮಗೆ ಆ ಒಂದು ಚಾನಲ್ ಬೇಕು ಅಂದರೆ ಈ ಒಂದು ವಿಡಿಯೋ ಡಿಸ್ಕ್ರಿಪ್ಷನಲ್ಲಿ ನಾನು ಆ ಚಾನಲ್ ಲಿಂಕ್ ಹಾಕಿರ್ತೀನಿ, ಅಲ್ಲಿ ನೀವು ಚೆಕ್ ಮಾಡ್ಬೋದು. ನಂತರ ಈಗ ನೋಡಿ, ಇಡ್ಲಿ ಆಗಿರೋಂಥ ಇಡ್ಲಿಯನ್ನು ಒಂದು ತಟ್ಟೆಗೆ ನಾನು ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ಎಷ್ಟು ಸಾಫ್ಟಾಗಿ ಆಗಿದೆ ಮತ್ತು ಹೇಗೆ ಆಗಿದೆ ಅಂತ ನೋಡಿದ್ರೇ ನಿಮಗೆ ತಿಳಿಯುತ್ತೆ ಅಂತ ಭಾವಿಸ್ತೀನಿ. ಅಕ್ಕಿ ಮತ್ತು ಉದ್ದಿನಬೇಳೆ ಇಲ್ಲದೆ, ಅವಲಕ್ಕಿ ಇಲ್ಲದೆ ನೀವು ಜಾಸ್ತಿ ನಿಮಗೆ ಟೈಮ್ ಕೂಡ ಬೇಕಾಗಲ್ಲ. ಇದಕ್ಕೆ ಕಡಿಮೆ ಸಮಯದಲ್ಲೇ ನೀವು ದಿಢೀರಾಗಿ ಇಡ್ಲಿನ ತಯಾರಿಸ್ಬೋದು. ಒಂದು ಸಲ ತಯಾರಿಸಿ ತಿಂದರೆ ಇದರ ರುಚಿನ ನೀವು ಖಂಡಿತವಾಗ್ಲೂ ಮರೆಯೋದಿಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಸೊ ಇದು ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ನಾನು ಈಗ ಅದನ್ನು ಮುರಿದು ಕೂಡ ತೋರಿಸ್ತೀನಿ, ಎಷ್ಟು ಹೇಗೆ ಬಂದಿದೆ ಅಂತ. ಸೊ ನೋಡಿ ಎಷ್ಟು ಸಾಫ್ಟ್ ಇದೆ ಅಂತ. ನಾವು ರವೆ ಇಡ್ಲಿ ಹೇಗೆ ಸಾಫ್ಟಾಗಿರುತ್ತೋ ಅದೇ ಥರ ಬರುತ್ತೆ. ಇದಕ್ಕೆ ಇಡ್ಲಿ ರವೆನ ಉಪಯೋಗಿಸ್ದಲೇ ನಾವು ಮಾಡಿರೋಂಥ ಒಂದು ರುಚಿಯಾದ ಇಡ್ಲಿ ರೆಸಿಪಿ. ನೋಡಿ ಎಷ್ಟು ಸಾಫ್ಟಾಗಿ ಬಂದಿದೆ. ನೀವು ಕೂಡ ಮನೆಯಲ್ಲಿ ಒಂದು ಸಲ ತಯಾರಿಸಿ ತಿಳಿಸಿ. ಓಕೆ, ಇವತ್ತಿನ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಬಾಯ್, ಸಿ ಯು, ಟೇಕ್ ಕೇರ್.